ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಅಂತ ಅಕ್ಕಿ ರೊಟ್ಟಿ, ಅದ್ರ ಜೊತೆ ಕೆಂಪು ಚಟ್ನಿ ಆ್ಯಂಡ್ ಒಂದು ಸ್ವಲ್ಪ ಫ್ರೂಟ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಏನ ಹಂಪು ಮಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ. ನಾವು ಹೊರಟಿರೋದು ಎಲ್ಲಿಗೆ? ಅಲೇನ್ಗೆ ಹೋಗ್ತಿದ್ದೀವಿ. ಟೈಮ್ ಆಗಿದೆ 3 ಗಂಟೆ ಈವ್ನಿಂಗು. ಈಗ ಹೋಗ್ತಿರೋದು ಮೌಂಟೇನ್ ಮೇಲೆ ಹೋಗ್ತಿದ್ದೀವಿ. ಜಬೀಲ್ ಅಫೀತ್ ಅಂತ, ಅದೇ ಜಬೀಲ್ ಅಫೀತ್ ಅಂತ ಮೌಂಟೇನ್ ಮೇಲೆ ಹೋಗ್ತಿದ್ದೀವಿ. ಸೊ ತೋರಿಸ್ತೀನಿ ನಿಮಗೆ. ಒಂದು 100 ಕಿಲೋಮೀಟರ್ ಇರ್ಬೋದು ಇಲ್ಲಿಂದ ಹೋಗ್ಲಿಕ್ಕೆ. ಸೊ ಬನ್ನಿ ಹೋಗು. ಅದಕ್ಕಿಂತ ಮುಂಚೆ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಆ್ಯಂಡ್ ರೆಡ್ ಚಟ್ನಿ ಮಾಡಿದ್ದೆ. ಸೊ ಅದು ಈಗ ಹಾಕ್ತೀನಿ ವಿಡಿಯೋ ನೋಡಿ. ಅದಾದಮೇಲೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಚೆನ್ನಾಗಿ ಬಂದಿದೆ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಬೋದು ಅಂತ ಹಾಕ್ತಿದ್ದೀನಿ ವಿಡಿಯೋ. ಸೊ ಅದನ್ನೊಂದ್ಸಲ ನೋಡ್ಕೊಂಡು ಬನ್ನಿ ಫಟಾಫಟ್. ಆಮೇಲೆ ಹೋಗುವ ಅಲ್ಲೇನಕ್ಕೆ. ಈ ಅಕ್ಕಿ ರೊಟ್ಟಿ ಇದೆಯಲ್ಲ, ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿ ಬಂದಿತ್ತು ಆ್ಯಂಡ್ ಈ ಸಲ ಮಾಡಿದಾಗ ಮಾತ್ರ ತುಂಬ ಸ್ಮೂತಾಗಿ ಬಂದಿದೆ. ಆ್ಯಂಡ್ ನೀವೇ ನೋಡ್ತೀರಾ ಮುಂದೆ. ಅಕ್ಕಿ ರೊಟ್ಟಿಯನ್ನು ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿನೂ ಮಾಡ್ಬೋದು ಆ್ಯಂಡ್ ಪ್ಲೇನ್ ಆಗಿ ಕೂಡ ಮಾಡ್ಬೋದು. ನಾನು ಮಾತ್ರ ವೆಜಿಟೇಬಲ್ಸ್ ಎಲ್ಲ ಹಾಕಿನೇ ಮಾಡ್ತೀನಿ, ಹೆಲ್ದಿ ಆಗಿರುತ್ತೆ. ಇಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಯೂಕುಂಬರ್, ಇದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಕೂಡ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಸಬ್ಬಕ್ಕಿ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2ರಿಂದ 3 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಗ್ರೀನ್ ಚಿಲ್ಲೀಸನ್ನು. ಆ್ಯಂಡ್ ಒಂದು ಸ್ವಲ್ಪ ಓಂ ಕಾಳು, ಇಲ್ಲಿ ನೋಡ್ತಿರ್ಬೋದು, ಒಂದು ಅರ್ಧ ಸ್ಪೂನ್ ಇರ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಜೀರಾ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಫಸ್ಟಿಗೆ ನಾನು ನೀರು ಹಾಕದೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕಿಬಿಟ್ಟು, ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ಜಾಸ್ತಿ ನೀರು ಹಾಕಿದರೆ ಗಟ್ಟಿಯಾಗಿ ಬರುತ್ತೆ. ಎಷ್ಟು ಕಮ್ಮಿ ನೀರು ಹಾಕ್ಲಿಕ್ಕಾಗತ್ತೆ ಅಷ್ಟು ಕಮ್ಮಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಹಾಟ್ ವಾಟರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಬಿಸಿಯಾಗಿರುವ ನೀರು, ಆಯಿತಾ? ನೀರು ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು. ನೋಡಿ, ಇದು ಡೋ ಇದೆ ಅಲ್ಲ, ತುಂಬ ಸ್ಮೂತ್ ಕೂಡ ಇಲ್ಲ, ತುಂಬ ಗಟ್ಟಿಯಾಗೂ ಕೂಡ ಇಲ್ಲ, ಒಂದು ಮೀಡಿಯಮ್ ಸೈಜ್ ಇದೆ. ಈ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾವು ಈರುಳ್ಳಿ ಕ್ಯೂಕಂಬರ್ ಎಲ್ಲ ಹಾಕಿದ್ದೀವಲ್ಲ, ಸೊ ಅದರದ್ದೇ ನೀರು ಬಿಡುತ್ತೆ. ಸೊ ನಾವು ನೀರು ಹಾಕುವಾಗ ಕಮ್ಮಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟು. ಇದೀಗ 5 ಮಿನಿಟ್ಸ್ ಹೀಗೆ ಇರಲಿ. ಇದಕ್ಕೆ ನಾನೀಗ ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ತೀನಿ, ಕಡಲೆ ಎಲ್ಲ ಹಾಕಿ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು 3 ಕೆಂಪು ಮೆಣಸು, ಆಮೇಲೆ ಒಂದು 3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಡಲೆ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೇ ರುಚಿಯಾಗಿರೋದು ಚಟ್ನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಹುಳಿ, ಆಗ ರೋಸ್ಟ್ ಮಾಡ್ಕೊಂಡಿರುವ ರೆಡ್ ಚಿಲ್ಲೀಸ್, ಗಾರ್ಲಿಕ್ ಆ್ಯಂಡ್ ಪೀನಟ್ಸ್. ನೆಕ್ಸ್ಟು ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಚಟ್ನಿ ಯಾವ ರೀತಿ ಇರುತ್ತೆ ಆ ಥರ. ಈ ಅಕ್ಕಿ ರೊಟ್ಟಿ ಇದೆಯಲ್ಲ, ಇದಕ್ಕೆ ರೆಡ್ ಚಟ್ನಿನೇ ತುಂಬ ಒಳ್ಳೆಯದಾಗಿರುವ ಕಾಂಬಿನೇಷನ್. ನನಗಂತೂ ತುಂಬಾ ಇಷ್ಟ. ಸೊ ಚಟ್ನಿ ಪ್ರಿಪೇರ್ ಆಯಿತು. ಅದಕ್ಕೀಗ ಫೈನಲಾಗಿ ಒಗ್ಗರಣೆ ಕೊಡ್ತಿದ್ದೀನಿ. ಒಗ್ಗರಣೆಗೆ ಫಸ್ಟು ಒಂದು ಸ್ವಲ್ಪ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಮತ್ತು ಬೆಳ್ಳುಳ್ಳಿ, ಒಂದು 4ರಿಂದ 5 ಪೀಸ್ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು, ಫ್ರೈ ಆಗಬೇಕು. ಅದಾದಮೇಲೆ ಕರಿ ಲೀವ್ಸ್ ಹಾಕ್ಕೊಳ್ತೀನಿ. ಸೊ ಒಗ್ಗರಣೆ ಫಿನಿಶ್ ಆಯಿತು. ಈಗ ನಾನು ಚಟ್ನಿಗೆ ಒಗ್ಗರಣೆ ಹಾಕಲ್ಲ, ಒಗ್ಗರಣೆ ಒಳಗಡೆ ಚಟ್ನಿ ಹಾಕ್ತೀನಿ, ಆಯಿತಾ? ಒಗ್ಗರಣೆಗೆ ಚಟ್ನಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಅದು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಕಿಚನಲ್ಲಿ. ಆ್ಯಂಡ್ ಫಸ್ಟೆಲ್ಲ ನಾನು ಚಟ್ನಿ ಮೇಲೆ ಒಗ್ಗರಣೆ ಹಾಕ್ತಿದ್ದೆ. ಸೊ ಆ ಥರನೂ ಚೆನ್ನಾಗಾಗುತ್ತೆ, ಈ ಥರನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಆಯಿತಾ? ಸೊ ಒಂದ್ಸಲ ಟ್ರೈ ಮಾಡಿ. ಈ ಚಟ್ನಿಗೆ ಜಾಸ್ತಿ ನಾನು ನೀರು ಹಾಕಲಿಲ್ಲ, ಸ್ವಲ್ಪ ದಪ್ಪಗಿದ್ರೇ ಚೆನ್ನಾಗಿರುತ್ತೆ ಚಟ್ನಿ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಜಾರಲ್ಲಿನೇ ನೀರು ಹಾಕಿದೆ ಅಷ್ಟೇ. ಸೊ ಫೈನಲಾಗಿ ನಮ್ಮದು ಕೆಂಪು ಚಟ್ನಿ ರೆಡಿ ಆಯಿತು.
ಈಗ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಈ ಪೇಪರ್ ಬೇಕಿಂಗ್ ಪೇಪರ್ ಅಂತ, ಇದು ಶಾಪಲ್ಲೆಲ್ಲ ಸಿಗುತ್ತೆ ನಿಮಗೆ. ಬೇಕಿಂಗ್ ಪೇಪರ್ ಅಂತ ಹೇಳಿದರೆ ಈ ಬೇಕಿಂಗ್ ಪೇಪರ್ ಮೇಲೇ ಮಾಡಬೇಕು ಅಕ್ಕಿ ರೊಟ್ಟಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಇಲ್ಲಿ ನಾನು ಬೇಕಿಂಗ್ ಪೇಪರ್ ಮೇಲೆ ಆಯಿಲ್ ಹಾಕೊಳ್ತಿದ್ದೀನಿ. ಈಗ ಬೇಕಿಂಗ್ ಪೇಪರ್ ಮೇಲೆ ಇಡಬೇಕು ಇದು ರೊಟ್ಟಿ ಡೋ. ಇದನ್ನಿಟ್ಟು ರೊಟ್ಟಿ ಥರ ಕೈಯಲ್ಲೇ ತಟ್ತಾ ಬರಬೇಕು, ರೌಂಡಾಗಿ ತಟ್ಟಬೇಕು. ರೌಂಡಾಗಿ ಆಗಿಲ್ಲ ಅಂದರೆ ಪರವಾಗಿಲ್ಲ, ರೌಂಡ್ ಆದರೆ ಚೆನ್ನಾಗಿರುತ್ತೆ ಅಂತ. ನಂದು ಕೂಡ ಪರ್ಫೆಕ್ಟಾಗಿ ಯಾವುದೇ ಚಪಾತಿ ಇರ್ಬೋದು ಆ್ಯಂಡ್ ರೋಟಿ ಇರ್ಬೋದು ರೌಂಡಾಗಿ ಆಗಲ್ಲ, ಬಟ್ ಒಂದು ಮಟ್ಟಿಗೆ ಆಗುತ್ತೆ. ಸೊ ಫೈನಲ್ ಆಗಿ ನೀವು ನೋಡಿದ್ರಲ್ಲ ಈ ಥರ ಆಯಿತು. ಆ್ಯಂಡ್ ಇದನ್ನು ಡೈರೆಕ್ಟಾಗಿ ಬಿಸಿ ಬಿಸಿ ಆಗಿರುವಂತಹ ಪ್ಯಾನಿಗೆ ಹಾಕಿಬಿಡೋದು. ಈ ಬೇಕಿಂಗ್ ಪೇಪರ್ ಜೊತೆಗೇ ಹಾಕಿಬಿಡಿ, ಅದನ್ನು ತೆಗಿಲಿಕ್ಕೆ ಹೋಗಬೇಡಿ, ಅದು ತನ್ನಷ್ಟಕ್ಕೆ ಅದೇ ಬರುತ್ತೆ. ನೋಡಿ ಎಷ್ಟು ಆರಾಮಾಗಿ ಬಂತು ಆ ಪೇಪರ್. ಸೊ ಏನು ಇದಾಗಿಲ್ಲ, ಡ್ಯಾಮೇಜ್ ಆಗಿಲ್ಲ ನಮ್ಮ ರೋಟಿಗೆ. ಸೊ ಅದರ ಮೇಲೆ ತುಪ್ಪ ಇಲ್ಲಾಂದರೆ ಆಯಿಲು ಏನು ನಿಮಗೆ ಇಷ್ಟ ಅದನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಸೊ ಫೈನಲಿ ನಮ್ಮದು ಅಕ್ಕಿ ರೊಟ್ಟಿ ರೆಡಿ ಆಯಿತು. ಆ್ಯಂಡ್ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡಿ. ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದರೆ ನನಗೆ ಕಿಚನಲ್ಲಿ ಎಲ್ಲ ಹೆಲ್ಪ್ಗಳನ್ನು ಕೂಡ ಮಾಡ್ತಾರೆ. ನಾನು ಕಿಚನ್ಗೆ ಹೋಗಬೇಕಾಗಿಲ್ಲ, ಅವರೇ ಎಲ್ಲನೂ ಪ್ರಿಪೇರ್ ಮಾಡಿ ನನಗೆ ತಂದು ಕೊಡ್ತಾರೆ. ಸೊ ಅದೊಂದು ನನಗೆ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವತ್ತಿದ್ದು ಅಕ್ಕಿ ರೊಟ್ಟಿ ಪ್ಲ್ಯಾನ್ ನಂದಾಗಿರಲಿಲ್ಲ, ನನ್ನ ಹಸ್ಬೆಂಡದಾಗಿತ್ತು. ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ, ಚೆನ್ನಾಗಾಗುತ್ತೆ, ಅದ್ರ ಜೊತೆ ಚಟ್ನಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಒಂದು ಸಲ ನೀನು ಮಾಡಿದ್ಯಲ್ಲ ಆ ಥರನೇ ಇವತ್ತು ಕೂಡ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದು. ಸೊ ಹಾಗಾಗಿ ಇವತ್ತು ನಾವು ಮಾಡ್ತಿದ್ದೀವಿ. ಇಲ್ಲಾಂದರೆ ಇವತ್ತು ನಾವೇನಾದರೂ ಪೋಹ ಏನಾದರೂ ಮಾಡ್ತಿದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ರೋಟಿ ನೋಡಿ ಎಷ್ಟು ಫೋಲ್ಡ್ ಮಾಡಿದ್ರು ಕಟ್ಟಾಗಲ್ಲ, ಎಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರೂ ಕಟ್ಟಾಗಲ್ಲ. ಆ್ಯಂಡ್ ತುಂಬಾ ಸ್ಮೂತಾಗಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಅಷ್ಟೇ ಸ್ಮೂತ್ ಆಗಿತ್ತು. ಫೈನಲಿ ಅಕ್ಕಿ ರೊಟ್ಟಿ, ರೆಡ್ ಚಟ್ನಿ ಆ್ಯಂಡ್ ಸ್ವಲ್ಪ ಫ್ರೂಟ್ಸ್, ಯಾವುದು ಫ್ರೂಟ್ಸ್ ನಮ್ಮ ಮನೇಲಿ ಇರುತ್ತೆ ಅದು ಫ್ರೂಟ್ಸು ಹಾಕ್ಕೊಂಡು ತಿನ್ನೋದು, ಅಷ್ಟೇ ಚೆನ್ನಾಗಾಗುತ್ತೆ. ಈಗ ನಾವು ಹೊರಟಿರೋದು ಎಲ್ಲಿಗೆ ನಿಮಗೆ ನಾನು ಫಸ್ಟೇ ವಿಡಿಯೋದಲ್ಲಿ ಹೇಳಿದೆ, ಅಲ್ಲೇನ್ಗೆ ಹೋಗ್ತಿದ್ದೀವಿ. ಜಬೀಲ್ ಅಫೀತ್ ಅಂತ ಮೌಂಟೇನ್ ಇದೆ. ಸೊ ತುಂಬ ಎತ್ತರವಾಗಿರುವಂಥ ಮೌಂಟೇನ್, ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೈಟ್ ವ್ಯೂ ಅಂತೂ ಹೇಳೋದೇ ಬೇಡ, ಅದು ಬೇರೆ. ಈಗ ಫುಲ್ಲು ಕೋಲ್ಡ್ ಟೈಮ್. ಸೊ ಕೋಲ್ಡ್ ಟೈಮ್ ಇರುವಾಗೆಲ್ಲ ನಾವು ಆ ಥರ ಎಲ್ಲ ಹೋಗಬೇಕು, ಲಾಂಗ್ ಡ್ರೈವ್ ಈ ಥರ ಎಲ್ಲ ಹೋಗಬೇಕು, ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಫಸ್ಟ್ ನಾವು ಎಲ್ಲಿ ಹೋಗೋದಾದ್ರೂ ಫಸ್ಟ್ ಹೋಗೋದು ಪೆಟ್ರೋಲ್ ಪಂಪ್ಗೆ. ಆ್ಯಂಡ್ ಎಲ್ಲ ಪೆಟ್ರೋಲ್ ಪಂಪಲ್ಲಿ ಕೂಡ ಒಂದೊಂದು ಸೂಪರ್ ಮಾರ್ಕೆಟ್ ಇರುತ್ತೆ, ಅದು ಬಿಟ್ಟರೆ ರೆಸ್ಟೋರೆಂಟ್ ಇರುತ್ತೆ. ಸೊ ಪಿಜ್ಜಾ ಇರ್ಬೋದು, KFC ಇರ್ಬೋದು, ಎಲ್ಲನೂ ಇರುತ್ತೆ. ಸೊ ಒಂದೊಂದು ಕಡೆ ಒಂದೊಂದು ಇರುತ್ತೆ. ಸೊ ಇಲ್ಲಿ ಸೂಪರ್ ಮಾರ್ಕೆಟ್ ಇತ್ತು. ಸೊ ಅಲ್ಲಿ ಹೋಗಿ ಒಂದು ವಾಟರ್ ಬಾಟಲ್ ಮತ್ತು ಒಂದು ಜ್ಯೂಸ್ ತಗೊಂಡು ಬಂದರು. ಈಗ ಅಬುದಾಬಿ ಎಂಡ್ ಆಗಿ ನಾವೀಗ ಅಲೇನ್ ರೋಡಲ್ಲಿದ್ದೀವಿ. ಅಲೇನ್ ರೋಡಿದು ಸ್ಪೆಷಾಲಿಟಿ ಏನು ಗೊತ್ತಾ, ಇಲ್ಲಿ ಕಂಪ್ಲೀಟಾಗಿ ನಿಮಗೆ ರೋಡ್ ಫುಲ್ ಅಲೇನ್ ರೀಚ್ ಆಗೋ ತನಕ ಕೂಡ ನಿಮಗೆ ಗ್ರೀನರಿ. ಈಗ ನಾವು ಅಲೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲೇನ್ ರೋಡ್ ಇದಲ್ಲ ಫುಲ್ಲು ಗ್ರೀನರಿ, ಅಂದರೆ ಫಸ್ಟ್ ಎಲ್ಲ ಡೆಸರ್ಟ್ ಇದ್ದು, ಈಗ ಕಂಪ್ಲೀಟ್ ಆಗಿ ಗ್ರೀನ್ ಮಾಡಿದ್ದಾರೆ. ಅಂದರೆ ಜಾಸ್ತಿ ಮರ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ರೋಡ್ ಫುಲ್ಲು ಗ್ರೀನರಿ, ಫಾರೆಸ್ಟ್ ಥರ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ. ಡೆಸರ್ಟ್ ಎಕ್ಕಡೆ ಫ್ರೆಂಡ್ಸ್, ಈಗ 5 ಗಂಟೆ ಆಯಿತು. ನನಗೆ ಈಗ ಮೌಂಟೇನ್ ಕಾಣಿಸ್ತಿದೆ, ನಿಮಗೇನು ತೋರಿಸ್ತೀನಿ. ಆ್ಯಂಡ್ ನಿಮಗೆ ಡೇ ಟೈಮ್ ಯಾವ ರೀತಿ ಕಾಣಿಸುತ್ತೆ ಆ್ಯಂಡ್ ನೈಟ್ ಟೈಮ್ ಇದು ವ್ಯೂ ಕೂಡ ತೋರಿಸ್ತೀನಿ. ಇನ್ನೇನು ನೈಟ್ ಕೂಡ ಈಗ ಆಗಿಬಿಡುತ್ತೆ ಅಲ್ವಾ, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೌಂಟೇನು. ಈಗ ತೋರಿಸ್ತೀನಿ, ನೋಡಿ ನಿಮಗೇನು ಇಷ್ಟ ಆಗ್ಬೋದು. ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಮೌಂಟೇನ್. ನಮಗೆ ಇಲ್ಲಿ ಕಾಣಿಸುತ್ತೆ ಇನ್ನು ಬಂತು ಅಂತ ಅನಿಸುತ್ತೆ, ಬಟ್ ತುಂಬಾ ದೂರ ಇದೆ, ಇನ್ನೂ ಹೋಗಬೇಕು.
ಈ ಸೀನರಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಆಗುಂಬೆಗೆ ಹೋಗ್ತೀವಲ್ವ, ಉಡುಪಿಯಿಂದ ನಾವು ಸೀದಾ ಆಗುಂಬೆಗೆ ಹೋಗ್ತೀವಲ್ವ, ಸೊ ಆಗ ಒಂದು ಸೀನರಿ ಸಿಗುತ್ತೆ, ಫುಲ್ ಘಾಟ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ ಆಯಿತಾ. ಸೊ ಆ ಥರ ಸೀನ್ ನನಗೆ ಇಲ್ಲಿ ನೋಡಲಿಕ್ಕೆ ಸಿಕ್ತು. ಬಟ್ ಅಲ್ಲಿ ಕಂಪ್ಲೀಟಾಗಿ ಗ್ರೀನರಿ ಫಾರೆಸ್ಟು, ಬಟ್ ಇಲ್ಲಿ ಆ ಥರ ಇಲ್ಲ, ಪ್ಲೇನ್ ಇದೆ. ಬಟ್ ಇಲ್ಲಿನೂ ಚೆನ್ನಾಗಿದೆ. ಫ್ರೆಂಡ್ಸ್, ಫೈನಲಿ ಮೌಂಟೇನ್ ಹತ್ರ ಬಂದಿದ್ದೀವಿ. ಬಟ್ ಅದರ ಹತ್ರ ಎಷ್ಟು ಹತ್ರ ಬಂದರೂ ಹೋಗಲಿಕ್ಕೆ ಸ್ವಲ್ಪ ದೂರನೇ ಕಾಣಿಸುತ್ತೆ ಆಯಿತಾ. ಫೈನಲಿ ಈಗ ನಾವು ಮೌಂಟೇನ್ ಹತ್ತುತ್ತಾ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ಈ ಥರನೇ ಇದೆ ರೋಡ್, ತುಂಬ ಹೈಟ್ ಇದೆ ಆಯಿತಾ. ಕಾರ್ಸ್ ಎಲ್ಲ ನೋಡಿ ಹೈಟಲ್ಲಿ ಯಾವ ರೀತಿ ಹೋಗುತ್ತೆ, ರೋಡೆಲ್ಲ ಮೇಲ್ಮೇಲೆ ಇದ್ದಾಗೆ ಕಾಣಿಸುತ್ತೆ, ಆ ಥರ ಇದೆ ಇಲ್ಲಿನ ರೋಡು. ತುಂಬ ಚೆನ್ನಾಗಿದೆ. ಒಂದ್ಸಲ ಭಯ ಆಗುತ್ತೆ, ಒಂದ್ಸಲ ಖುಷಿ ಆಗುತ್ತೆ ಆಯಿತಾ. ಆ್ಯಂಡ್ ಇಲ್ಲಿ ಒಂದೊಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಸೀನರಿ ಎಲ್ಲ ನೋಡಿಬಿಟ್ಟು ವ್ಯೂ ನೋಡಿಬಿಟ್ಟು ಹೋಗ್ಬೋದು. ಬಟ್ ನೋಡಿ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು, ಇಲ್ಲಿ ನಿಲ್ಲಿಸ್ಬೋದು, ಇಲ್ಲಿ ನಿಲ್ಲಿಸಿ ನೋಡ್ಬೋದು. ಬಟ್ ನಾವು ಇಲ್ಲಿ ನಿಲ್ಲಿಸಲ್ಲ, ಸೆಕೆಂಡ್ ಪಾಯಿಂಟಲ್ಲಿ ನಿಲ್ಲಿಸ್ತೀವಿ, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ತೋರಿಸ್ತೀನಿ. ಫೈನಲಿ ಮೌಂಟೇನಲ್ಲಿ ಹೋಗ್ತಾ ಇದ್ದೀವಿ. ಇದೊಂದು ಹೈಯೆಸ್ಟ್ ದೊಡ್ಡ ಮೌಂಟೇನ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ಇಯರ್ ಎಲ್ಲ ಬಂದಾಗಿದೆ. ಈಗ ಫ್ಲೈಟಲ್ಲಿ ಹೋಗುವಾಗ ಹೇಗಾಗುತ್ತೆ ಆ ಥರ ಬಂದಾಗಿದೆ, ಆದರೂ ಚೆನ್ನಾಗಿದೆ. ಇದು ಸೀನ್ ನೋಡಿ ಎಷ್ಟು ಹೈಟಲ್ಲಿ ನಾವು ಹೋಗ್ತಿದ್ದೀವಿ ಅಂದರೆ ಹೇಳೋದೇ ಬೇಡ. ಇದು ಇಯರ್ಸ್ ಎಲ್ಲ ಬಂದಾಗಿದೆ ಆಯಿತಾ, ಅಷ್ಟು ಜೋರಾಗಿ ಗಾಳಿ ಬರ್ತಿದೆ ಆ್ಯಂಡ್ ತುಂಬ ಕೂಲಾಗಿದೆ ವೆದರು. ಇದು UAEದು ಸೆಕೆಂಡ್ ಟಾಲೆಸ್ಟ್ ಮೌಂಟೇನ್. ಬಟ್ ಫಸ್ಟ್ ಟಾಲೆಸ್ಟ್ ಮೌಂಟೇನ್ ರಾಸ್ ಅಲ್ ಖೈಮಲ್ಲಿದೆ. ಆ್ಯಂಡ್ ಅದು ಮೌಂಟೇನ್ ಇನ್ನೂ ಎಷ್ಟು ಹೈಟ್ ಇರ್ಬೋದು, ಇದೇ ಎಷ್ಟು ಹೈಟ್ ಇದೆ ನನಗೆ ಫ್ಲೈಟಲ್ಲಿ ಹೋದಾಗೆ ಅನಿಸ್ತಿದೆ. ಆ್ಯಂಡ್ ಅದು ಇನ್ನೂ ಹೈಟ್ ಇರ್ಬೋದು, ಅಲ್ಲಿನೂ ಹೋಗಬೇಕು ಒಂದ್ಸಲ, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಇದು ನೋಡಿ ಸೆಕೆಂಡ್ ವ್ಯೂ ಪಾಯಿಂಟಲ್ಲಿ ನಾವು ನಿಲ್ಲಿಸಿದ್ವಿ. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲರೂ ಫೋಟೋ ತೆಗಿತಿದ್ದಾರೆ. ಜಾಸ್ತಿ ಜನ ಇಲ್ಲಿ ಯಾಕೆ ಬರ್ತಾರೆ ಅಂದರೆ ಸನ್ರೈಸ್ ಮತ್ತು ಸನ್ಸೆಟ್ ಇದು ನೋಡ್ಲಿಕ್ಕಂತ. ಸನ್ಸೆಟ್ ಅಂತೂ ಬ್ಯೂಟಿಫುಲ್ ಆಗಿದೆ ಆಯಿತಾ. ಇಷ್ಟು ಹೈಟಲ್ಲಿ ನಿಂತ್ಕೊಂಡು ಸನ್ಸೆಟ್ ನೋಡೋದು ಅಂದರೆ ಸೂಪರ್ಬ್ ಅಂತಲೇ ಹೇಳ್ಬೋದು. ನಿಮಗೇನು ತೋರಿಸ್ತೀನಿ ನಾನು. ಆ್ಯಂಡ್ ಇಲ್ಲಿ ಸ್ವಲ್ಪ ಟೈಮ್ ನಾವು ವ್ಯೂ ಎಲ್ಲ ನೋಡಿ ಫೋಟೋಸು ವಿಡಿಯೋಸ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ಮೇಲೆ ಹೋದ್ವಿ. ಫ್ರೆಂಡ್ಸ್, ಇದು ಸೆಕೆಂಡ್ ಸ್ಟಾಪಲ್ಲಿ ನಾವು ನಿಂತಿರೋದು, ಅದೇ ಸೆಕೆಂಡ್ ಸ್ಟಾಪಲ್ಲಿ ನಿಂತಿರೋದು. ಇಲ್ಲಿ ನಾನು ಫೋಟೋಗೆ ಟೈಮರ್ ಇಟ್ಟಿದ್ದೀನಿ, ಪೋಸ್ ಕೊಡಿ ಅಂತ ನನ್ನ ಹಸ್ಬೆಂಡ್ ಜೊತೆ ಹೇಳ್ತಿದ್ದೀನಿ. ಸೊ ಎಷ್ಟು ಪೋಸ್ ಕೊಟ್ರೂ ಅಲ್ಲಿ ಆಗ್ತಾ ಇಲ್ಲ. ನಾನು ನಿಜವಾಗಿ ಇಟ್ಟಿರೋದು ವೀಡಿಯೋ, ನನ್ನ ಹಸ್ಬೆಂಡ್ಗೆ ಗೊತ್ತೇ ಇಲ್ಲ. ಸೊ ಎವ್ರಿ ಟೈಮ್ ನಾನು ಈ ಥರನೇ ಮಾಡ್ತೀನಿ. ಆ್ಯಂಡ್ ಇದು ಸೀನ್ ತುಂಬ ಚೆನ್ನಾಗಿದೆ, ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿಂದ ಮೇಲೆ ಹೋಗುವ, ಮೇಲೆ ಇನ್ನೂ ಚೆನ್ನಾಗಿದೆ ವ್ಯೂ. ಅದೇ ಹೋಗೋ. पूरा जनक्कला मूल बई था. ಇದು ಎಂಡ್ ಪಾಯಿಂಟ್. ಇಲ್ಲೇ ತುಂಬ ಚೆನ್ನಾಗಿ ನಿಮಗೆ ವ್ಯೂ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಸನ್ಸೆಟ್ ಕೂಡ ತೋರಿಸ್ತೀನಿ ನಿಮಗೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಹೇಳೋದೇ ಬೇಡ. ಫ್ರೆಂಡ್ಸ್, ನಾವು ಫೈನಲ್ ಸ್ಟಾಪಿಗೆ ಬಂದಿದ್ದೀವಿ. ತುಂಬ ಮೇಲೆ ಹೈಟ್ ಇದೆ. ಸೊ ಬನ್ನಿ ಸನ್ಸೆಟ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ, ನೋಡುವ ಸನ್ಸೆಟ್ಟು.
ಸೂರ್ಯ ಮುಳುಗಿದ್ರೆ ನೋಡಲಿಕ್ಕೆ ಸಿಗಲ್ಲ. ಸೊ ಫೈನಲಿ ಸನ್ಸೆಟ್ ಆಗ್ತಾ ಇದೆ, ಸೂರ್ಯ ಕೆಳಗೆ ಬರ್ತಾ ಇದೆ. ಆ್ಯಂಡ್ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕ್ಯಾಮರಾದಲ್ಲಿ ಗೊತ್ತಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ವಾ ಅಂತ, ಬಟ್ ರಿಯಲ್ ಆಗಿ ನೋಡಲಿಕ್ಕೆ ಇದೆ ಅಲ್ವಾ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಈಗ ನಾವು ರಿಟರ್ನ್ ಬರ್ತಾ ಇದ್ದೀವಿ ನೋಡಿ. ನೈಟ್ ಆಗಿದೆ, ಕತ್ಲೆ ಆಗಿದೆ. ಈಗ ಟೈಮ್ ಒಂದು 7 o'clock ಆಗಿರ್ಬೋದು. ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ನೈಟ್ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗೆ ಕಂಪ್ಲೀಟಾಗಿ ಅಲೇನ್ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಒಂದೊಂದೇ ಕತ್ಲೆ ಆಗ್ತಾ ಇರುವಾಗೆ ಒಂದೊಂದೇ ಲೈಟ್ಸ್ ಆನ್ ಆಗ್ತಾ ಇತ್ತು. ಅದು ಮಾತ್ರ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನಿಮಗೆ ತೋರಿಸ್ತೀನಿ, ನೀವು ನೋಡಿ. ಡಿಫ್ರೆಂಟ್ ತೋಜುಣದ ಫ್ರೆಂಡ್ಸ್. ಈಗ ನನಗೆ ವ್ಯೂ ಕಾಣಿಸ್ತಿದೆ. ಈಗ ಕತ್ಲೆ ಆಯಿತು. ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ಫುಲ್ಲು ಕೋಲ್ಡ್ ಇದೆ. ಫುಲ್ ಕೋಲ್ಡ್ ಅನ್ನೋದು ತುಂಬ ಓವರ್ ಕೋಲ್ಡ್ ಇದೆ. ತುಂಬ ಚಳಿ ಇದೆ. ನಿಮಗೆ ವ್ಯೂ ತೋರಿಸ್ತೀನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಅದೆಲ್ಲ ಸಿಟಿ ನಿಮಗೆ ಕಾಣಿಸ್ತಿರೋದು. ರೋಡ್ಸ್, ಸಿಟಿ ಎಲ್ಲ ಕೆಳಗೆ ಕಾಣಿಸ್ತಿದೆ. ಆ್ಯಂಡ್ ಲೈಟ್ಸ್ ನೋಡಿ ಯಾವ ಥರ ಇದೆ ಅಂತ. ಹಾಗಾದರೆ ನೀವು ಥಿಂಕ್ ಮಾಡಿ ಎಷ್ಟು ಹೈಟಲ್ಲಿ ನಾವಿದ್ದೇವೆ ಅಂತ. ಈಗ ನಾವು ಮೌಂಟೇನಿಂದ ಕೆಳಗೆ ಬರ್ತಾ ಇದ್ದೀವಿ. ಕೆಳಗೆ ಬರುವಾಗ ನೋಡಿ ಎಷ್ಟು ಡೌನ್ ಕಾಣಿಸ್ತಿದೆ. ಆ್ಯಂಡ್ ಸೀನರಿ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ನಿಮಗೆ ಲೈಟ್ಸ್ ಕಾಣಿಸ್ತಿದೆಯಲ್ಲ, ಅದು ಮೌಂಟೇನ್ಗೆ ಹೋಗುವ ಲೈಟ್ಸು. ನಾವೀಗ ಕೆಳಗೆ ಬಂದಿದ್ದೀವಲ್ಲ, ಸೊ ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಲೈಟ್ ಕಾಣಿಸುತ್ತೆ ಅಂತ. ಮೌಂಟೇನ್ ಮೇಲೆ ಕಂಪ್ಲೀಟಾಗಿ ಲೈಟ್ ಹಾಕಿದ್ದಾರೆ. ಅದಾದಮೇಲೆ ಊಟ ಮಾಡಬೇಕಲ್ವಾ. ಸೊ ಊಟ ಮಾಡಲಿಕ್ಕೆ ರೆಸ್ಟೋರೆಂಟ್ ಸರ್ಚ್ ಮಾಡಿ ಫೈನಲ್ ಆಗಿ ಒಂದು ಸಿಂಪ್ಲಿ ಇಂಡಿಯನ್ ಅಂತ ಒಂದು ಒಳ್ಳೆ ರೆಸ್ಟೋರೆಂಟ್ ಸಿಕ್ತು. ಆಯಿತಾ, ತುಂಬ ಹಸಿವಾಗ್ತಿರುವಾಗ ಇಂಡಿಯನ್ ಫುಡ್ಡೇ ನಮಗೆ ಖುಷಿ ಆಗೋದು ಹೊಟ್ಟೆಗೆ. ಫ್ರೆಂಡ್ಸ್, ಹೊಟ್ಟೆ ತುಂಬ ಹಸಿತಿತ್ತು. ಸೊ ಹೋಟೆಲ್ಗೆ ಬಂದಿದ್ದೀವಿ, ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಸಿಂಪ್ಲಿ ಇಂಡಿಯನ್ ಅಂತ, ಇದು ಅಲೇನಲ್ಲಿರೋದು. ಚೆನ್ನಾಗಿದೆ ತುಂಬ. ನಾನು ಯಾವುದು ರೆಸ್ಟೋರೆಂಟ್ಗೆ ಹೋಗೋದಾದರೂ ಫಸ್ಟ್ ನಾನು ರಿವ್ಯೂ ನೋಡ್ತೀನಿ ಆಯಿತಾ. ಒಳ್ಳೆ ರಿವ್ಯೂಸ್ ಒಳ್ಳೆ ಇದ್ದರೆ ಆ ರೆಸ್ಟೋರೆಂಟಿಗೆ ಹೋಗೋದು. ಆ್ಯಂಡ್ ಈ ಅಲೇನಲ್ಲಿ ನಮಗೆ ಹತ್ರ ಯಾವುದು ರೆಸ್ಟೋರೆಂಟ್ ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಸಿಂಪ್ಲಿ ಇಂಡಿಯನ್ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಆ್ಯಂಡ್ ಅಲ್ಲಿಗೆ ಬಂದಾಗ ಫುಡ್ ಅಂತೂ ಹೇಳೋದೇ ಬೇಡ, ತುಂಬ ಚೆನ್ನಾಗಿದೆ. ಅಲೇನಲ್ಲಿ ಯಾರೆಲ್ಲ ವಿಡಿಯೋ ನಂದು ನೋಡ್ತಿರ್ತೀರ, ಯಾರಾದರೂ ಇದ್ದರೆ ಸೊ ಒಂದ್ಸಲ ಹೋಗಿ ರೆಸ್ಟೋರೆಂಟ್ಗೆ. ತುಂಬ ಚೆನ್ನಾಗಿದೆ ಫುಡ್ಡು, ಪಕ್ಕ ಇಂಡಿಯನ್ ಫುಡ್ ಅಂತ ಹೇಳ್ಬೋದು. ಫಸ್ಟ್ ನಾವು ಚಿಕನ್ ಮ್ಯಾಂಚೋ ಸೂಪ್ ತಗೊಂಡ್ವಿ. ಕ್ವಾಂಟಿಟಿ ಕಮ್ಮಿ ಇತ್ತು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಹೇಳಲಿಕ್ಕೇ ಇಲ್ಲ. ಮ್ಯಾಂಚೋ ಸೂಪ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಚಿಕನ್ ಲಾಲಿಪಾಪ್ ತೊಗೊಂಡ್ವಿ, ಅದು ಕೂಡ ಚೆನ್ನಾಗಿತ್ತು. ಲೈಟ್ ಮಸಾಲ ಹಾಕಿ ಚೆನ್ನಾಗಿ ಮಾಡಿದರು. ದಾಳ ಕೊರ್ತಿದ್ದೀರಾ? ನೆಕ್ಸ್ಟು ಚಿಕನ್ ಬಿರಿಯಾನಿ ಅಂತೂ ಚೆನ್ನಾಗಿತ್ತು. ಅದೇ ನಾನು ಹೇಳಿದಾಗೆ ಕ್ವಾಂಟಿಟಿ ಕಮ್ಮಿ, ಬಟ್
ಕ್ವಾಲಿಟಿ ಅಂತೂ ಹೇಳಲಿಕ್ಕೇನಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಎಲ್ಲ ಮಸಾಲ ಎಲ್ಲ ತುಂಬ ಮೈಲ್ಡ್ ಆಗಿತ್ತು. ಮಸಾಲ ಜಾಸ್ತಿ ಖಾರ ಇರಲಿಲ್ಲ, ಜಾಸ್ತಿ ಮಸಾಲ ಹಾಕಿರಲಿಲ್ಲ, ಏನೋ ಚೆನ್ನಾಗಿತ್ತು ಆಯಿತಾ. ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ ಆಯಿತಾ, ಅಷ್ಟು ಚೆನ್ನಾಗಿತ್ತು. ನೋಡಿ ರೆಸ್ಟೋರೆಂಟ್ ಈ ಥರ ಇದೆ. ನಾವು ಊಟ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಾಗ ನಾನು ಇದು ವಿಡಿಯೋ ತೆಗೆದಿರೋದು. ಈ ರೆಸ್ಟೋರೆಂಟ್ ಚೆನ್ನಾಗಿದೆ. ಫ್ರೆಂಡ್ಸ್, ಊಟ ಎಲ್ಲ ಮುಗೀತು. ಈಗ ನಾವು ಹೊರಟಿದ್ದೀವಿ ಮನೆಗೆ. ಈಗ ಮನೆಗೆ ಹೋಗ್ಲಿಕ್ಕೆ 150 ಕಿಲೋಮೀಟರ್ ಇದೆ. ಅದ 150 ಕಿಲೋಮೀಟರ್ ಇದೆ. 133ಯಾ? ಎಸ್, 150 ಕಿಲೋಮೀಟರ್ ಇದೆ. ಈಗ ಚೆನ್ನಾಗಾಗುತ್ತೆ. ಫುಲ್ಲು ವೆದರ್ ಚಿಲ್ಡ್ ಇದೆ, ಕೋಲ್ಡ್ ಇದೆ. ಲಾಂಗ್ ಡ್ರೈವ್ ಹೋಗ್ಲಿಕ್ಕೆ ಚೆನ್ನಾಗಾಗುತ್ತೆ ಅಷ್ಟೇ. ಸೊ ಇವತ್ತಿನ ಡೇ ಚೆನ್ನಾಗಿತ್ತು. ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಬಾಯ್.